ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬರ ಪರಿಹಾರದ ವಿಚಾರದಲ್ಲಿಯೂ ಕೂಡ ಉಡಾಪೆಯ ಉತ್ತರವನ್ನು ನೀಡಿ ಹೊರಟರ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹಸಿ ಸುಳ್ಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀರೆರೆದರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸವಾಲಿಗೆ ಅಮಿತ್ ಶಾ ಯಾವ ರೀತಿಯ ಪ್ರತ್ಯುತ್ತರ ನೀಡಲಿದ್ದಾರೆ? 2023-24 ವರ್ಷದಲ್ಲಿ ಭೀಕರವಾದಂತಹ ಬರಗಾಲವನ್ನು ಎದುರಿಸಿರುವ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ನೀಡಬೇಕಾಗಿದ್ದಂತಹ ಬರ ಪರಿಹಾರದ ಮೊತ್ತವನ್ನು ಇದುವರೆಗೂ ನೀಡಿಲ್ಲ. ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದೇ ಗೆಲ್ಲಬೇಕೆನ್ನುವ ಹುಮ್ಮಸ್ಸಿನಲ್ಲಿ ಕೇಂದ್ರ ಸರ್ಕಾರ ಹಲವು ಸಚಿವರು ಕರ್ನಾಟಕದ ಮೇಲೆ ದಂಡೆತ್ತಿ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಇಲ್ಲಿನ ನೆರೆ ಬರ ಪರಿಹಾರಗಳ ಬಗ್ಗೆ ಎಂದೂ ಕೂಡ ನಮ್ಮ ರಾಜ್ಯದಿಂದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸತ್ ಪ್ರವೇಶಿಸಿರುವ ಕರ್ನಾಟಕದ 27 ಲೋಕಸಭಾ ಸದಸ್ಯರು ಇದುವರೆಗೂ ಕೂಡ ಸದನದ ಒಳಗಾಗಲಿ ಸದನದ ಹೊರಗಾಗಲಿ ಕೂಡ ತುಟಿಯನ್ನೇ ಬಿಚ್ಚಿಲ್ಲ. ಇವರೆಲ್ಲ ಇವತ್ತು ಲೋಕಸಭಾ ಚುನಾವಣೆಯನ್ನು ಎದುರಿಸಲು ಸರ್ವಸನ್ನದ್ಧರಾಗಿದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ ಕನ್ನಡಿಗರ ಮತ ಕೇಳುವುದಕ್ಕೆ? ಕನ್ನಡಿಗರಿಗೇನು ಸ್ವಾಭಿಮಾನ ಇಲ್ಲವೇ? ಕನ್ನಡಿಗರೇನಾದ್ರೂ ನಿರಾಭಿಮಾನಿಗಳೇ? ಈಗೊಂದು ಪ್ರಶ್ನೆ. ಅಮಿತ್ ಶಾ ಅವರು ಕನ್ನಡದ ನೆಲದಲ್ಲಿ ನಿಂತುಕೊಂಡು ರಾಜ್ಯ ಸರ್ಕಾರ ಬರ ಪರಿಹಾರ ನೀಡುವಂತೆ ಕೇಂದ್ರಕ್ಕೆ ವರದಿ ಕೊಟ್ಟಿರುವುದು ತಡವಾಗಿದೆ ಎನ್ನುವ ಉಡಾಪೆಯ ಉತ್ತರ ನೀಡುವ ಮೂಲಕ ಸಮಸ್ತ 7 ಕೋಟಿ ಕನ್ನಡಿಗರಿಗೆ ಅವಮಾನಿಸಿದ್ದಾರೆ. ಒಂದು ವೇಳೆ ಅಮಿತ್ ಶಾ ಅವರ ಹೇಳಿಕೆಯಂತೆ ತಡವಾಗಿದ್ದರೆ ಅದನ್ನು ಸರಿಪಡಿಸಿ ಬರ ಪರಿಹಾರ ನೀಡಲು ಇರುವ ಸಮಸ್ಯೆಯಾದರೂ ಏನು? ಕೇಂದ್ರ ಬರ ಪರಿಹಾರ ಸಮಿತಿಯ ಅಧ್ಯಕ್ಷರಾಗಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಷ್ಟೊಂದು ಉಡಾಪೆಯ ರೀತಿಯಲ್ಲಿ 7 ಕೋಟಿ ಕನ್ನಡಿಗರು ಬರದಿಂದ ತತ್ತರಿಸಿ ಇವತ್ತು ಜಾನುವಾರುಗಳಿಗಾಗಿರ್ಬೋದು, ಜನರಿಗೆ ಕುಡಿಯುವ ಮತ್ತು ದೈನಂದಿನ ಬಳಕೆಯ ನೀರಿಗೂ ಕೂಡ ಹಾಹಾಕಾರ ಇರುವ ಸಂದರ್ಭದಲ್ಲಿ ಕೇಂದ್ರ ತನ್ನ NDRF ನಿಂದ ಕೊಡಬೇಕಾಗಿದ್ದಂತಹ ಬರ ಪರಿಹಾರವನ್ನು ಕೊಡುವ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ವ್ಯವಸ್ಥಿತ ಷಡ್ಯಂತ್ರವನ್ನು ಕೇಂದ್ರ ಸರ್ಕಾರ ಅಂದಿನಿಂದ ಇಂದಿನವರೆಗೂ ಅನುಸರಿಸುತ್ತಲೇ ಬರುತ್ತಿದೆ. ಗುಲಾಮಗಿರಿಯ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು ಅದರ ಬಾಲಂಗೋಚಿ JDS ಎಂದೂ ಕೂಡ ತನ್ನ ಗಂಟಲಿನಿಂದ ದೊಡ್ಡ ಮಟ್ಟದ ಧ್ವನಿಯನ್ನೇ ಎತ್ತಲಿಲ್ಲ ಆಳುವ ವರ್ಗಗಳ ವಿರುದ್ಧ. ತನ್ನನ್ನು ತಾನು ಜಾತ್ಯತೀತ ಪಕ್ಷ ಎನ್ನುತ್ತಲೇ ಕುಟುಂಬವಾದವನ್ನು ಪೋಷಿಸಿರುವ ಜಾತ್ಯತೀತ ಜನತಾದಳ ಪಕ್ಷವೂ ಕೂಡ ನಾನು ರೈತರ ಪಕ್ಷ, ನಾನು ಮಣ್ಣಿನ ಮಗ ಎಂದೇಳುತ್ತಿರುವ ದೇವೇಗೌಡರು ಕೂಡ ಮೋದಿ ಅವರಿಗೆ ಒಂದು ಆವಾಜ್ ಹಾಕುವ ಗಟ್ಟಿತನವನ್ನು ಬೆಳೆಸಿಕೊಂಡಿಲ್ಲ ಎನ್ನುವುದು ಕನ್ನಡಿಗರ ದುರಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು NDRF ನ ಬರ ಪರಿಹಾರ ಕೊಟ್ಟಿಲ್ಲ ಎಂದೇಳಿ ಸುಪ್ರೀಂ ಕೋರ್ಟ್ ಕದ ತಟ್ಟಿರುವುದು ಆಶಾದಾಯಕ ಬೆಳವಣಿಗೆಯಾದರೂ ಕೂಡ ಕೇಂದ್ರ ಸರ್ಕಾರದ ಈ ಮಲತಾಯಿ ಧೋರಣೆಯ ವಿರುದ್ಧ ಸಂಸತ್ಗೆ ಮುತ್ತಿಗೆ ಹಾಕಬೇಕಿತ್ತು, ರಾಷ್ಟ್ರಪತಿ ಭವನದ ಎದುರು ಪರೇಡ್ ಮಾಡಬೇಕಿತ್ತು ಎನ್ನುವ ಕನ್ನಡಿಗರ ಒತ್ತಾಯಕ್ಕೆ ಕರ್ನಾಟಕ ರಾಜ್ಯದಿಂದನೇ ಆಯ್ಕೆಯಾಗಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ರೀತಿ ಹೇಳ್ತಾರೆ. ರಾಜ್ಯಕ್ಕೆ ಯಾವುದೇ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನವನ್ನು ಯಾವುದನ್ನೂ ನಾವು ತಡೆ ಹಿಡಿದಿಲ್ಲ, ಎಲ್ಲ ಅನುದಾನವನ್ನು ಕೊಟ್ಟಿದ್ದೇವೆ ಎನ್ನುವ ಹಸಿ ಸುಳ್ಳನ್ನು, ಕನ್ನಡಿಗರ ನಿರಾಭಿಮಾನವನ್ನು ಒತ್ತಿ ಒತ್ತಿ ಹೇಳಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಕನ್ನಡಿಗರಿಗೆ ಸ್ವಾಭಿಮಾನ ಇಲ್ಲವೇ? ಎಲ್ಲಿ ಹೋಗ್ತಾ ಇದೆ ಕರ್ನಾಟಕ ರಾಜ್ಯ? ಕೇಂದ್ರದ ಪ್ರಭಾವಿ ಸಚಿವರು, ಗೃಹ ಮಂತ್ರಿಗಳು ಅಮಿತ್ ಶಾ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕನ್ನಡದ ನೆಲದಲ್ಲಿ ನಿಂತ್ಕೊಂಡು ಹಸಿ ಸುಳ್ಳುಗಳು ಹೇಳ್ತಾ ಇದ್ದಾರೆ. ನಾವು ಬರ ಪರಿಹಾರ ಎಲ್ಲ ಕೊಟ್ಟಿದ್ದೇವೆ ಅಂತ ಹಣಕಾಸು ಸಚಿವರು ಹೇಳಿದ್ರೆ ವರದಿ ಕೊಡದೆ ತಡ ಮಾಡಿದೆ ರಾಜ್ಯ ಸರ್ಕಾರ ಎಂದು ಗೃಹ ಮಂತ್ರಿಗಳು ಹೇಳ್ತಾರೆ. ಇದಕ್ಕೆ ಪ್ರತಿ ಸವಾಲೆಂಬಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಸೆಪ್ಟೆಂಬರ್ ನಲ್ಲಿಯೇ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೇವೆ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು 2-3 ಬಾರಿ ಕೇಂದ್ರ ಗೃಹ ಮಂತ್ರಿಗಳನ್ನು ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ ಎನ್ನುವ ಪ್ರತಿ ಸವಾಲನ್ನ ಒಡ್ತಾರೆ. ಒಂದು ವೇಳೆ ನಾವು ಕೊಟ್ಟಿದ್ದು ತಡವಾದ್ರೆ ನಾನು ರಾಜೀನಾಮೆ ಕೊಡ್ತೇನೆ, ಇಲ್ಲವಾದ್ರೆ ನೀವು ರಾಜೀನಾಮೆ ಕೊಡೋದಕ್ಕೆ ರೆಡಿನಾ ಎಂದು ಗೃಹ ಮಂತ್ರಿ ಅಮಿತ್ ಶಾಗೆ ಪ್ರತಿ ಸವಾಲನ್ನ ಕನ್ನಡಿಗರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಡ್ಡುತ್ತಾ ಇದ್ದಾರೆ. ನಾವು ಕರ್ನಾಟಕಕ್ಕೆ ಬರ ಪರಿಹಾರ ಕೊಡದೇ ಇದ್ರು ಅವ್ರು ನಮಗೆ ಓಟ್ ಹಾಕ್ತಾರೆ, GST ಪಾಲ್ ಕೊಡದೇ ಇದ್ರು ಕೂಡ ಕನ್ನಡಿಗರ ನಿರಾಭಿಮಾನಿಗಳು, ಸ್ವಾಭಿಮಾನ ಇಲ್ಲ ಅವರಿಗೆ, ಓಟ್ ಹಾಕ್ತಾರೆ. ಮಹದಾಯಿ, ಮೇಕೆದಾಟು, ಹಲವು ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಕ್ಯಾರೆ ಅಂದಿದ್ರು ಕೂಡ ಕನ್ನಡಿಗರಿಗೆ ಸ್ವಾಭಿಮಾನನೇ ಇಲ್ಲ, ಅವ್ರು ನಮಗೆ ಓಟ್ ಹಾಕ್ತಾರೆ ಅನ್ನುವ ಮನಸ್ಥಿತಿಯ ಕೇಂದ್ರ ಸರ್ಕಾರದ ವಿರುದ್ಧ
ಕನ್ನಡಿಗರು ತಮ್ಮ ಅಸ್ತಿತ್ವಕ್ಕಾಗಿ ಯಾವ ರೀತಿಯ ಪ್ರತಿಭಟನೆ ಪ್ರತಿರೋಧವನ್ನು ಒಡ್ಡುತ್ತಾರೆ ಕಾದು ನೋಡಬೇಕಿದೆ.